ದೊಡ್ಡ ಯಜಮಾನ್ರೆ, ನಮ್ ಮೇಷ್ಟ್ರು ಹೇಳೋರು ಈ ಬ್ರಿಟಿಷರು ಬಂದು ನಮ್ಮನ್ನ ಅವರ ಯೋಚನೆಗಳಿಗೆ ಗುಲಾಮ್ರಾಗ್ ಮಾಡ್ಕೊಂಡು ನಮ್ ಗಂಟ್ಲ ಪೀಪಿನ ಕಿತ್ತಾಕ್ಬಿಟ್ರಂತೆ. ಇವಾಗ ನಾವ್ ಸ್ವಾತಂತ್ರ್ಯವಾಗಿದ್ದೀವಿ, ಅದಕ್ಕೆ ಲೇ ಅಕ್ಕ. ನೋಡಿ, ಈ ಸರ್ತಿ ಅದು ಏನು ಹೇಳಬೇಕೋ ಅದನ್ನು ನೇರವಾಗಿ ನನಗೆ ಹೇಳಿ. ಈ ಗುಸುಗುಸು ಪಿಸು ಎಲ್ಲ ಬೇಡ. ಅದು ದೊಡ್ಡ ಯಜಮಾನ್ರೆ. ಅಮ್ಮ ತಾಯಿ, ಕೂಗೋ ಹಾಗಿದ್ರೆ ಮೊದಲೇ ಹೇಳ್ಬಿಡಿ, ಗಾಡಿನ ಸೈಡ್ಗೆ ಹಾಕೊಂಡ್ಬಿಡ್ತೀನಿ. ಸುಮ್ಮನೆ ಜನ ಸೇರಿಬಿಡ್ತಾರೆ ಆಮೇಲೆ. ಕೂಗೋದಿಕ್ಕಲ್ಲ ದೊಡ್ಡ ಯಜಮಾನ್ರೆ, ಇಲ್ಲಿ ಹೋಗ್ತಾ ದಾರಿಲ್ ಒಂದ್ ಜಾಗ ಇದೆ. ದೊಡ್ಡ ಯಜಮಾನ್ರೆ, ಆ ಜಾಗ ಅಂದ್ರೆ ನಮ್ಮ ಅಕ್ಕಂಗೆ ತುಂಬಾ ಇಷ್ಟ. ಆ ಜಾಗದಲ್ಲಿ ಅಕ್ಕ ಏನೇನೋ ಕಟ್ಕೊಂಡಿದ್ದಾಳು ಗೊತ್ತಾ? ಹೌದಾ ಪಾರ್ವತಿ? ಹೌದು ದೊಡ್ಡ ಯಜಮಾನ್ರೆ, ನಾನ್ ಚಿಕ್ಕವಳಿದ್ದಾಗ ಅಲ್ಲಿಗೆ ಹೋದ್ರೆ ಮನ್ಸಿಗೊಂಥರ ನೆಮ್ಮದಿ. ಕಣ್ ಮುಚ್ಚಿದ್ರೆ ಸಾವಿರಾರು ಕನಸುಗಳು ಕತೆ ರೂಪದಲ್ಲಿ ಕಣ್ಮುಂದೆ ಬರೋ ಹಾಗಾಗ್ತಿತ್ತು. ಇವತ್ತು ನಾನು ಅಲ್ಲಿಗೆ ಹೋದ್ರೆ ಆ ಕತೆಗಳು ಕಣ್ಮುಂದೆ ಬರೋ ಹಾಗಾಗತ್ತೆ ದೊಡ್ಡ ಯಜಮಾನ್ರೆ. ಈಗ ನಿನಗೆ ಆ ಜಾಗಕ್ಕೆ ಹೋಗೋ ಮನ್ಸಾಗ್ತಾ ಇದೆ, ನಿಜ ತಾನೇ? ಹ್ಞೂ. ಆ ಜಾಗದಲ್ಲಿ ನಾನು ಏನಾದರೂ ನಿನ್ನ ಜೊತೆ ಕನ್ಸು ಕಾಣ್ಬೋದಾ? ಸರಿ, ದಾರಿ ಹೇಳಿ, ಆ ಜಾಗಕ್ಕೆ ಹೋಗೋಣ. ಹಲೋ ಹಲೋ ಅನುಷ್ಕಾ, ಎಲ್ಲಿದ್ಯಾ, ಏನು ಮಾಡ್ತಿದ್ಯಾ, ಹೇಗಿದ್ಯಾ ಅಂತ ನಾನು ಖಂಡಿತ ಕೇಳಲ್ಲಮ್ಮ. ನೀನು ಎಲ್ಲೇ ಇದ್ರು, ಏನೇ ಮಾಡ್ತಿದ್ರು, ಹೇಗೆ ಇದ್ರು ಅದನ್ನೆಲ್ಲ ಬಿಟ್ಟು ಅರ್ಜೆಂಟಾಗಿ ಮನೆಗೆ ಬಾ. ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳಬೇಕು, ಬೇಗ ಬಾಮ್ಮ. ಅದೇನು ಅಂತ ಫೋನ್ನಲ್ಲೇ ಹೇಳಿ, ಪರವಾಗಿಲ್ಲ. ನೋಡಮ್ಮ ಅನುಷ್ಕಾ, ನನ್ನ ಮುದ್ದು ಸೊಸೆ ಉಮಾ ಮದುವೆ ಆಗಿ ಗಂಡನ ಮನೆಗೆ ಹೋದಾಗಿಂದ ಆ ಜಾಗನ ಅಂದರೆ ನನ್ನ ಸೊಸೆ ಸ್ಥಾನನ ನೀನು ತುಂಬಿದ್ಯಾ. ನೀನು ಆದಷ್ಟು ಬೇಗ ಆ ದಿನ ಮದುವೆ ಆಗಬೇಕು ಅಂತ ನಾನು ಹಗಲು ರಾತ್ರಿ ಕನಸು ಕಾಣ್ತಾ ಇದ್ದೀನಿ. ಆದರೆ ಆ ಕನಸಿಗೆ ಈ ಮನೇಲಿ ಕೆಲವರು ಕೊಳ್ಳಿ ಇಡ್ತಿದಾರಮ್ಮ. ನನ್ನ ಸಂಕಟನ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಆಯ್ತಾಯ್ತು, ಓವರ್ ಡ್ರಾಮಾ ಮಾಡಬೇಡಿ, ಅಲ್ಲಿಗೆ ಬರ್ತೀನಿ. ಸರಿ ಅಮ್ಮ, ನೀನು ಬೇಗ ಬಾ, ನಾನು ಕಾಯ್ತಾ ಇರ್ತೀನಿ. ವಾವ್, ದಿಸ್ ಇಸ್ ಅಮೇಝಿಂಗ್ ಪಾರ್ವತಿ. ಚೆನ್ನಾಗಿದ್ಯಾ ದೊಡ್ಡ ಯಜಮಾನ್ರೆ ಈ ಜಾಗ? ಈ ಪ್ರಕೃತಿ ಸೌಂದರ್ಯನ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ನಾನು ಯಾರೋ ಗಣಿ. ಇದನ್ನು ಅನುಭವಿಸ್ಬೇಕು ಅಷ್ಟೇ. ವೆಕೇಷನ್ಗೆ ಅಂತ ನಾವು ಫಾರಿನ್ ಟ್ರಿಪ್ಗೆ ಎಲ್ಲೆಲ್ಲೋ ಹೋಗ್ತೀವಿ, ಆದರೆ ನಮ್ಮ ದೇಶದಲ್ಲಿರೋ ಆಸ್ತಿ ನೋಡು. ನಾವು ರಜಾ ದಿನಗಳು, ಖಾಲಿ ದಿನಗಳೆಲ್ಲ ಇದೇ ಜಾಗದಲ್ಲಿ ದೊಡ್ಡ ಯಜಮಾನ್ರೆ ಕಳೆದಿದ್ದು. ಈ ಜಾಗಕ್ಕೆ ಜೀವ ಇದೆ, ಇದು ನಮ್ಮ ಜೊತೆ ಮಾತಾಡುತ್ತೆ ಗೊತ್ತಾ? ಈ ಸೌಂದರ್ಯನ ಕಣ್ ತುಂಬಿಕೊಳ್ಳುವಾಗ ನನಗೊಂದು ನೆನಪಾಗ್ತಿದೆ ಪಾರ್ವತಿ. ಏನ್ ದೊಡ್ಡ ಯಜಮಾನ್ರೆ? ಈ ಪ್ರಕೃತಿ ಸೃಷ್ಟಿ ಮಾಡಿರೋ ನನ್ನ ಕಂಪನಿಲಿರೋ ಲೋಗೋ ಕಣ್ಗಳು. ಅದು ಇದರಷ್ಟೇ ಸುಂದರ, ವಿಶಾಲ, ಮೈನವಿರೇಳಿಸುವಷ್ಟು ಅದ್ಭುತ. ನೋಡ್ತಿದ್ರೆ ಒಂಥರ ಮೌನ ಆವರಿಸ್ಕೊಂಡ್ಬಿಡುತ್ತೆ ದೊಡ್ಡ ಯಜಮಾನ್ರೆ. ಖುಷಿ ದುಃಖ ಎಲ್ಲ ಸಮತೋಲನ ಕಂಡ್ಕೊಂಡ್ಬಿಡುತ್ತೆ. ಎಸ್ ಪಾರ್ವತಿ, ಕಾಂಕ್ರೀಟ್ ಕಾಡು, ಕಾರು, ಬಸ್ಸು, ಲಾರಿ, ಧೂಳು, ಇದ್ರ ಮಧ್ಯೆ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಏನೂ ತೊಂದರೆನೇ ಇಲ್ಲ ಅಂತ ದಿನ ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗೋ ಆ ಊರಿಗೂ ಏನನ್ನು ಬಯಸ್ದೆ, ಏನನ್ನು ಬೇಡದೆ, ಒಳಗೂ ಹೊರಗೂ ಶಾಂತತೆ ತುಂಬೋ ಈ ಊರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಪಾರ್ವತಿ. ಪ್ರಕೃತಿ ಮಧ್ಯೆ ಬೆಳೆದ್ರೇ
ಮನುಷ್ಯನ ಸಂಪರ್ಕ ಬೆಳೆಯೋದು ಅಂತ ಹೇಳ್ತಾರೆ. ಅದು ನಿಮ್ಮನ್ನು ನೋಡಿದ್ರೆ ನಿಜ ಅನಿಸುತ್ತೆ. ಇಲ್ಲಿ ಹುಟ್ಟಿ ಬೆಳೆದಿರೋ ನೀವು ತುಂಬ ಲಕ್ಕಿ ಪಾರ್ವತಿ. ಈ ಊರ್ ಬರೀ ಊರಲ್ಲ ದೊಡ್ಡ ಯಜಮಾನ್ರೆ, ಇದಕ್ಕೊಂದು ಅಸ್ತಿತ್ವ ಇದೆ. ಈ ಊರನ್ನ ಕಟ್ದೋರೆ ನಾವು ನಮ್ಮ ನೆನಪುಗಳಿಂದ. ಈ ಊರಿನ ಮೂಲೆ ಮೂಲೆಗಳಲ್ಲೂ ಆ ನೆನಪುಗಳಿವೆ. ಫ್ಯಾಂಟ್ಯಾಸ್ಟಿಕ್. ನಾನು ಈ ಊರಲ್ಲೇ ಹುಟ್ಟಬೇಕಿತ್ತು ಅಂತ ಅನ್ನಿಸ್ತಾ ಇದೆ. ನೀವ್ ಈ ಊರಲ್ಲಿದ್ದಿದ್ರೆ ಇಷ್ಟೊಂದು ಮದುವೆ ಆಗಿ ಮಕ್ಕಳಾಗಿರ್ತಿತ್ತು ದೊಡ್ಡ ಯಜಮಾನ್ರೆ. ಏಯ್ ತರ್ಲೆ, ಸುಮ್ಮನಿರೋ. ಸುಮ್ನಿರಕ್ಕ. ದೊಡ್ಡ ಯಜಮಾನ್ರೆ, ಈ ಜಾಗದಲ್ಲಿ ನಾನು ಪಾರವಕ್ಕ ಇನ್ನೊಂದು ಆಟ ಆಡ್ತಿದ್ವಿ ಗೊತ್ತಾ? ಏನು ಆಟ ನೋಗಣಿ? ಅಕ್ಕ ಹೇಳ. ಬೇಡ, ಸುಮ್ಮನಿರೋ ಗಣಿ. ದೊಡ್ಡ ಯಜಮಾನ್ರೆ, ಪಾರ್ವಕ್ಕಂಗ್ ನಾಚಿಕೆ. ನಾಚಿಕೆ ಗೀಚಿಕೆ ಎಲ್ಲ ನಿಮ್ಮೂರಿಂದ 10 ಮೈಲಿ ಆಚೆಗೆ. ಬೇಗ ಆಟ ಸ್ಟಾರ್ಟ್ ಮಾಡಿ. 1 ನಿಮಿಷ ಬಂದೇ ರೀ ದೊಡ್ಡ ಯಜಮಾನ್ರೆ. ಅಕ್ಕ ತಗೋ. ದೊಡ್ಡ ಯಜಮಾನ್ರೆ, ಈಗ ನೋಡಿ ಆಟ. ಹಲೋ, ಯಾರು? ಪಾರ್ವತಿನಾ? ಹೌದಪ್ಪ ಮಂಗ ಗಣಿ, ನಾನೇ ನಿಮ್ಮ ಅಕ್ಕ ಪಾರ್ವತಿ. ಏನೇ ಅಕ್ಕ, ಊರ್ ನೆನ್ಪಾಗೋಯ್ತಾ? ನೆನ್ಪು ಮಾಡ್ಕೊಳ್ದಿರೋ ದಿನಾನೇ ಇಲ್ಲ ಕಣೋ. ಓ, ಅದಕ್ಕೋಸ್ಕರ ಬಂದ್ಬಿಟ್ಯೋ? ಹ್ಞೂ, ಅದಕ್ಕೆ ಬಂದಿದ್ದೀನಿ. ನಮ್ಮ ದೊಡ್ಡ ಯಜಮಾನ್ರನ್ನು ಕರ್ಕೊಂಡು ಬಂದಿದ್ದೀನಿ. ಹಾ, ಸರಿ ಸರಿ. ದೊಡ್ಡ ಯಜಮಾನ್ರೆ ಬನ್ನಿ, ನೀವು ಮಾತಾಡಿ. ಹ್ಞೂ. ಹಲೋ ಪಾರ್ವತಿ. ಹಲೋ ದೊಡ್ಡ ಯಜಮಾನ್ರೆ. ಕೇಳಿಸ್ತಾ ಇಲ್ಲ ಪಾರ್ವತಿ, ಯಾಕೆ ಸಪ್ಪಗಿದೀಯಾ? ಸಬ್ಕೇಲಿದ್ದೀನಿ ದೊಡ್ಡ ಯಜಮಾನ್ರೆ, ನಾನು ತುಂಬಾ ಖುಷಿಯಾಗಿದ್ದೀನಿ. ಖುಷಿಯಾಗಿದ್ದಾಗ ಜೋರಾಗಿ ಕಿರ್ಚ್ಬೇಕು ಅಂತ ಸ್ವಲ್ಪ ಹೊತ್ತು ಮುಂಚೆ ಯಾರೋ ಹೇಳ್ದಂಗೆ ನೆನಪು ನನಗೆ. ಆ ಖುಷಿನ ಹೇಗ್ ಹೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ದೊಡ್ಡ ಯಜಮಾನ್ರೆ. ನಾವು ಫೋನಲ್ಲಿ ಮಾತಾಡ್ತಿಲ್ವಾ? ಇವಾಗ ನಿನ್ನ ಮನ್ಸಲ್ಲಿ ಏನೇನಿದೆಯೋ ಅದನ್ನೆಲ್ಲ ಹೇಳ್ಕೋಬೋದು. ಹಲೋ ಪಾರ್ವತಿ, ಯಾಕೇನು ಮಾತಾಡ್ತಾ ಇಲ್ಲ? ದೊಡ್ಡ ಯಜಮಾನ್ರೆ, ಅವಳಿನ್ ಮಾತಾಡಲ್ಲ. ಬನ್ನಿ ನಾವು ಹೋಗೋಣ. ಯಾಕೋ ಗಣಿ, ಏನಾಯ್ತು? ಅಕ್ಕ ಪ್ರತಿ ಸತಿ ಈ ಜಾಗಕ್ಕೆ ಬಂದಾಗ ಈ ಫೋನಲ್ಲಿ ತನ್ನ ಮನ್ಸಲ್ಲಿರೋದನ್ನೆಲ್ಲ ತನ್ನ ಗಂಡನ ಹತ್ರ ಹೇಳ್ಕೋಬೇಕು ಅಂತ ಆಸೆ ಪಡ್ತಾ ಇದ್ಲು. ಆ ಆಸೆನ ಇವತ್ತು ನೀವು ಪೂರೈಸಿದಿರಲ್ಲ, ಅದಕ್ಕೆ ಕಳ್ದೋಗ್ಬಿಟ್ಟಿದ್ದಾಳೆ. ಹನುಮಂತು, ಹನುಮಂತು, ಇದೇನಪ್ಪ ಮನೇಲಿ? ದಾಮಿನಿ ಮೇಡಮ್, ನೀವು ನಮ್ಮನೇಲಿ? ಬರ್ಬಾರ್ದಿತ್ತೇನಪ್ಪ. ಸರಿ ಬಿಡು, ಹೋಗ್ತೀನಿ. ಅಯ್ಯಯ್ಯೋ, ಬರಬೇಡ ಅನ್ನೋದಕ್ಕೆ ನಾನು ಯಾರು ಮೇಡಮ್? ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳೋಷ್ಟೆಲ್ಲ ಪುರ್ಸತ್ತಿಲ್ಲ ಹನುಮಂತು. ಕೆಲವು ಪ್ರಶ್ನೆಗಳಿದೆ, ಅದಕ್ಕೆ ಉತ್ತರ ಬೇಕಿತ್ತು, ಅದಕ್ಕೆ ಬಂದಿದ್ದೀನಿ. ಪ್ರಶ್ನೆನಾ? ಉತ್ತರ ನನ್ನ ಹತ್ರನಾ? ಈ ಪ್ರಶ್ನೆಗಳಿಗೆ ನೀನೇ ಉತ್ತರ ಕೊಡ್ಬೇಕಪ್ಪ ದೊರೆ. ಕೇಳಿ ಮೇಡಮ್, ಏನು ಪ್ರಶ್ನೆ? ನೀವಪ್ಪ ಮಗಳು ಸೇರ್ಕೊಂಡು ಮಾಡ್ತಾ ಇರೋದು ನ್ಯಾಯನ, ನೀತಿನ, ಧರ್ಮನ? ಮೇಡಮ್, ನಾವೇನು ಮಾಡಿದ್ವಿ ಮೇಡಮ್? ಪಾಪ ಹನುಮಂತಣ್ಣಂಗೆ ಏನು ಗೊತ್ತಿಲ್ಲ. ದೇವರಾಣಿಗೂ ನೀವೇನು ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ ಮೇಡಮ್. ನೋಡಪ್ಪ ಹನುಮಂತು, ಇತ್ತೀಚೆಗೆ ಅರಸನಕೋಟೆ ಒಳ್ಳೆ ಧರ್ಮಛತ್ರ ಆಗೋಗಿದೆ. ಬಂದ ಪುಟ್ಟ ಹೋದ ಪುಟ್ಟ ಬರ್ತಾರೆ ಹೋಗ್ತಾರೆ. ಯಾರು ಬರ್ತಾರೆ, ಯಾಕೆ ಬರ್ತಾರೆ, ಏನೇನು ಕದ್ಕೊಂಡು ಹೋಗ್ತಾರೆ ಅಂತ ಒಂದು ಗೊತ್ತಾಗ್ತಿಲ್ಲ. ಈಗೇನಾದರೂ ಕಳ್ತನ ಆಗಿದೆಯಾ ಮೇಡಮ್? ಆಗೋಗಿದ್ಯಲ್ಲಪ್ಪ. ಹೊರಗಿನವ್ರು ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ಬೋದಿತ್ತು. ಒಳಗ್ನವ್ರು ಮಾಡಿದ್ರೆ ನ್ಯಾಯನೇನಪ್ಪ? ಅಯ್ಯಯ್ಯೋ, ನಾವು ಯಾವ ಕಳ್ತನೂ ಮಾಡಿಲ್ಲ ಮೇಡಮ್. ನೀವು ಏನು ಹೇಳ್ತಿದ್ದೀರಿ ಅಂತಲೇ ಅರ್ಥವಾಗ್ತಿಲ್ಲ. ನೀನ್ ಮಾಡಿಲ್ಲಪ್ಪ, ನಿನ್ನ ಮಗಳು ಮಾಡಿದಾಳೆ. ಪಾರ್ವತಿನಾ? ಅವಳೇನು ಕದ್ದಿದ್ದಾಳೆ ಮೇಡಮ್? ಆ ದಿನ ಸರಿ,
ಹೊರಡೋಣ. ಸರಿ ದೊಡ್ಡ ಯಜಮಾನ್ರೆ. ಪಾರ್ವತಿ, ಹೊರಡೋಣ. ಹಲೋ, ಹೊರಡನ್ವಾ? ಅಕ್ಕ ನೀ ಮುಂದೆ ಕೂತ್ಕೋ, ನಾನು ಹಿಂದೆ ಕೂತ್ಕೋತೀನಿ. ಲೇ ಅಕ್ಕ, ಮುಂದೆ ಕೂತಿದ್ಯಾ? ಆರಾಮಾ? ರೈಟ್ ರೈಟ್, ಮುಂದಿನ ನಿಲ್ದಾಣ ನಮ್ಮೂರು. ಸಾಕಾಯ್ತೇನಪ್ಪ ಹನುಮಂತು? ಹೌದಪ್ಪ, ಪಕ್ಕದಲ್ಲಿ ಕೂತ್ಕೊಳ್ಳೋಕೆ ಸಲಿಗೆ ಕೊಟ್ರೆ ತೊಡೆ ಮೇಲೆ ಕೂತ್ಕೊಂಡ್ರು ಅನ್ನೋ ಹಾಗೆ ಬೆರಳು ತೋರಿಸಿದ್ರೆ ಆಸ್ಥಾನೇ ನುಂಗ್ಬಿಡೋದೇನಪ್ಪ ಹನುಮಂತು? ಈಗ ಜಮೀನ್ ತಗೊಳಕ್ಕೆ ಆದಿತ್ಯ ಹೋಗ್ಬೇಕಾಗಿತ್ತು ಸರಿ, ಜೊತೆಲಿ ಪಾರ್ವತಿನೂ ಹೋಗ್ಬೇಕಿತ್ತೇನಪ್ಪ? ನೋಡಿದವರು ಏನ್ ಅನ್ಕೊಳ್ಳಲ್ಲ. ಯಾರು ಇದುವರೆಗೂ ಏನು ಹೇಳಿಲ್ಲ ಮೇಡಮ್, ನೀವೇ ಮೊದಲು ಹೇಳ್ತಾ ಇರೋದು. ಅಂದ್ರೆ ನಾನೇ ತಪ್ಪು ಅಂತೇನಪ್ಪ? ಅಯ್ಯೋ ಆಗಲ್ಲ ಮೇಡಮ್, ನೀವು ಯೋಚಿಸ್ತಿರೋ ರೀತಿ ತಪ್ಪಿರ್ಬೋದು ಅಂತ. ಅಂದರೆ ಒಬ್ಬ ಅಪ್ಪನಾಗಿ ಇನ್ನೊಬ್ಬ ಗಂಡಸಿನ ಜೊತೆ ನನ್ನ ಮಗಳನ್ನ ಕಳಿಸ್ತಿದ್ದೀನಿ ಅಂದರೆ ನನಗೆ ದೊಡ್ಡ ಯಜಮಾನ್ರ ಮೇಲಿರೋ ಧೈರ್ಯ, ನನ್ನ ಮಗಳ ಮೇಲಿರೋ ನಂಬಿಕೆ